ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಟು ಅನದರ್ ವಿಡಿಯೋ. ಇಂಡಿಯಾದಿಂದ ಇಂಡೋನೇಷ್ಯಾಗೆ ಬಂದಿದ್ದೀವಿ. ಇಂಡೋನೇಷ್ಯಾದಲ್ಲಿ 17,000ಕ್ಕಿಂತ ಹೆಚ್ಚು ಐಲ್ಯಾಂಡ್ಗಳಿದೆ. ಅಂಥ ಐಲ್ಯಾಂಡಲ್ಲಿ 2 ಪುಟ್ಟ ಐಲ್ಯಾಂಡ್ ನೋಡೋಣ ಅಂತ ಬಂದಿದ್ದೀವಿ. ಈ ಐಲ್ಯಾಂಡ್ ಪುಟ್ಟದಾದ್ರೂ ಬೇರೆ ಬೇರೆ ದೇಶಗಳಿಂದ ಸಿಕ್ಕಾಪಟ್ಟೆ ಟೂರಿಸ್ಟ್ ಬರ್ತಾರೆ. ಈ ಐಲ್ಯಾಂಡಲ್ಲಿ ಹೆರಿಟೇಜಿಗೆ ಫೇಮಸ್ಸು, ಲ್ಯಾಂಡ್ಸ್ಕೇಪಿಗೆ ಫೇಮಸ್ಸು, ಬೀಚ್ಗಳಿಗೆ ಫೇಮಸ್ಸು, ಊಟ ತಿಂಡಿಗೆ ಫೇಮಸ್ಸು. ಸೊ ಆಲ್ರೆಡಿ ಗೆಸ್ ಮಾಡಿರ್ತಾರೆ ಯಾವುದು ಜಾಗ ಅಂತ. ಸೊ ವೆಲ್ಕಮ್ ಟು ಬಾಲಿ. Right, we are finally in Bali. It's been a really long journey. ಬಂದ ತಕ್ಷಣ ರೆಸ್ಟ್ ತೊಗೊಂಡು ಫ್ರೆಶ್ ಅಪ್ ಆಗಿ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡೋಣ ಏನಾಗ್ತಿದೆ ಅಂತ. ಬೆಂಗಳೂರಿಂದ ರಾತ್ರಿ 11 ಗಂಟೆಗೆ ಹೊರಟು ಮಲೇಷ್ಯಾದಲ್ಲಿ ಲೇವರ್ ಮುಗಿಸಿ ಬಾಲಿಗೆ ಬೆಳಗ್ಗೆ 12 ಗಂಟೆ ಹಂಗೆ ಬಂದ್ವಿ, ಮಧ್ಯಾಹ್ನ 12 ಗಂಟೆ ಹಂಗೆ. ಅಲ್ಲಿಂದ ಒಂದು 2 hours ಡ್ರೈವ್ ಮಾಡಿಕೊಂಡು ಉಬ್ಬುಡಿಗೆ ಬಂದ್ವಿ, ಟ್ಯಾಕ್ಸಿ ಹೈರ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ಮಾತಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಬಂತು. ಇಟ್ಸ್ ಬಿನ್ ಅ ರಿಯಲಿ ಲಾಂಗ್ ಜರ್ನಿ. ಫ್ಲೈಟ್ ವಾಸ್ ಸ್ಮೂತ್. ವೀಸಾ ಪ್ರೊಸೆಸ್ಸು ಆರಾಮಾಗಾಯಿತು. ಇಂಡಿಯನ್ಸ್ಗೆ ಇಂಡೋನೇಷ್ಯಾದಲ್ಲಿ ವೀಸಾ ಆನ್ ಅರೈವಲ್ ಅಂತಿದೆ. ಸೊ ನೀವು ಇಲ್ಲಿಗೆ ಬಂದ ತಕ್ಷಣ ವೀಸಾ ಕೊಡ್ತಾರೆ. ಫ್ಲೈಟ್ಸ್ ಬಗ್ಗೆ, ವೀಸಾ ಬಗ್ಗೆ, ಬೇರೆ ಯಾವುದೇ ಥರದ್ದು ಏನೇ ಇನ್ಫಾರ್ಮೇಷನ್ ಬೇಕು ಅಂತಂದರೂ ಅದಕ್ಕೆ ಇನ್ನೊಂದು ವೀಡಿಯೋ ಮಾಡಿದ್ದೀವಿ. ಅದನ್ನು ಐ ಕಾರ್ಡಲ್ಲಿ ಲಿಂಕ್ ಮಾಡಿರ್ತೀವಿ, ಅದನ್ನು ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಆ ವಿಡಿಯೋ ಹಾಕಿರ್ತೀವಿ. ಈ ವಿಡಿಯೋದಲ್ಲಿ ನೀವು ಉಬ್ಬುಡಲ್ಲಿ ನಾವು ಏನೇನು ಮಾಡ್ತೀವಿ ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ತೀರಾ. ನಾವು ಬಂದು ಚೆಕ್ ಇನ್ ಆಗಿರೋದು ಅರ್ಸಾ ಹೋಮ್ ಸ್ಟೇ ಅಂತ. ಈ ಹೋಮ್ ಸ್ಟೇ ತುಂಬ ಬೇಸಿಕ್ಕು. ಒಂದು ಬೆಡ್ ಇದೆ, ಒಂದು ಬಾತ್ರೂಮ್ ಏರಿಯಾ ಇದೆ, ಒಂದು ಸಿಂಕ್ ಇದೆ, ಅದು ಬಿಟ್ಟು ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ ನಮ್ಮ ಲಗೇಜ್ ಇಟ್ಕೊಳ್ಳೋಕ್ಕೆ. ಅರ್ಸಾ ಹೋಮ್ ಸ್ಟೇ ನಮಗೆ ಒಂದು 3,000 ರೂಪಾಯಿಗೆ ಏನೋ ಸಿಕ್ತು 3 ದಿನಕ್ಕೆ. ಸೊ ಇಟ್ಸ್ ಅ ಚೀಪ್ ಬಾರ್ಗೇನ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫುಲ್ ಬಾಲಿನೀಸ್ ಆರ್ಕಿಟೆಕ್ಚರು ನೋಡ್ಬೋದು ಹೇಗಿದೆ ಅಂತ. ಎಲ್ಲ ಇಲ್ಲಿ ಥರ ಬರ್ತಾ ಇದ್ದಂಗೆ ಎಲ್ಲ ಮನೆಗಳು ಹೀಗೆ ಇದೆ. ಇನ್ನೇನಿಲ್ಲ, ಇವತ್ತು ರೆಸ್ಟ್ ತೊಗೋತೀವಿ, ಸುಮ್ಮನೆ ರೋಡಲ್ಲಿ ಓಡಾಡಿ ನೋಡೋಣ. ವಿಲ್ ಗೆಟ್ ಅ ಫೀಲ್ ಆಫ್ ಬಾಲಿ. ಆ್ಯಂಡ್ ನಾಳೆಯಿಂದ ಎಕ್ಸ್ಪ್ಲೋರೇಷನ್ ಶುರುವಾಗುತ್ತೆ. ಮೇನ್ ರೋಡಿಂದ ಒಂದು ಗಲ್ಲಿ ಒಳಗೆ ಬಂದರೆ ನಮ್ಮ ಹೋಮ್ ಸ್ಟೇ. ಇಲ್ಲೊಂಥರ ನನಗೆ ಈ ಫುಟ್ಪಾತ್ದೆಲ್ಲ ಡೀಟೇಲಿಂಗ್ ತುಂಬ ಇಷ್ಟ ಆಯಿತು. ಅಲ್ಲಿ ವೈಟ್ ಪೆಬಲ್ಸು, ಬ್ಲ್ಯಾಕ್ ಪೆಬಲ್ಸ್ ಮಿಕ್ಸ್ ಮಾಡಿ ಒಂದೊಂದ್ಸತಿ ಕಲರ್ ಪೆಬಲ್ಸ್ ಮಾಡಿ ಫ್ಲವರು ಅದು ಇದು ಮಾಡಿರ್ತಾರೆ. ಬಟ್ ದಿಸ್ ಇಸ್ ಹೌ ಕ್ಲೋಸ್ ವಿ ಆರ್ ಟು ದ ಮೇನ್ ಮಾರ್ಕೆಟ್. ಮನೆಗಳು ಎಷ್ಟು ಚೆನ್ನಾಗಿದೆಲ್ಲ, ಎಷ್ಟು ಡೀಟೇಲಿಂಗ್ ಹಾಕಿದ್ದಾರೆ. ಡೋರ್ ಮೇಲೂ ನೋಡು. ಇಲ್ಲೂ ಅಷ್ಟೇ, ಎಲ್ಲ ಗೋಡೆಗಳಿಗೂ ಮಾಸ್ ಫಿಲಪ್ ಆಗಿದೆಯಲ್ಲ, ಫುಲ್ಲು ಆ ಗ್ರೀನ್ ಕಲರು ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡೋಕ್ಕೆ. ಅನದರ್ ಬ್ಯೂಟಿಫುಲ್ ಹೌಸ್. ಸಿಕ್ಕಾಪಟ್ಟೆ ಅಂಗಡಿಗಳು ನೋಡು, ಈ ಕಡೆ ಆ ಕಡೆ ಎಲ್ಲ ಒಂಥರ ಬೊಹೇಮಿಯನ್ ಥೀಮ್ ಥರನೇ ಇದೆ. ಸುಮ್ಮನೆ ವಿಂಡೋ ಶಾಪಿಂಗೇ ಚೆನ್ನ. ಉಬ್ಬುಡಿಂದ ಎಕ್ಸ್ಪ್ಲೋರೇಷನ್ ಶುರು ಮಾಡಿದ್ದೀವಿ. ಬೆಳಗ್ಗೆ ಎದ್ದು ಒಂದು ಆಲ್ಮೋಸ್ಟ್ 1 hour ಡ್ರೈವ್ ಮಾಡಿಕೊಂಡು ಒಂದು ವಾಟರ್ಫಾಲಿಗೆ ಬಂದಿದ್ದೀವಿ. ತುಕಾದ್ ಸೆಪುಂಗ್ ಅಂತೇನೋ ಇದ್ರ ವಾಟರ್ಫಾಲ್ ಹೆಸರು. ತಪ್ಪು ಪ್ರನೌನ್ಸ್ ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಡೆಫಿನೆಟ್ಲಿ ತಪ್ಪಿರುತ್ತೆ. ಅಲ್ಲಿ ಇಂಗ್ಲೀಷಲ್ಲಿ ಹೆಂಗಿದೆಯೋ ಹಂಗೆ ಓದ್ತೀವಿ, ಆದರೆ ಅದು ಬೇರೆ ಥರ ಇರುತ್ತೆ. ಬಟ್ 20,000 IDR ಪರ್ ಪರ್ಸನ್ ಎಂಟ್ರಿ ಫೀಸು. ಬಂದು ಪಾರ್ಕ್ ಮಾಡಿದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಟ್ರೈಲ್ ಸೀಮ್ಸ್ ಟು ಬಿ ರಿಯಲಿ ನೈಸ್. ಬೆಳಗ್ಗೆ ಒಂದು 8 ಗಂಟೆ ಹಿಂಗೆ ಬಂದಿದ್ದೀವಿ. ನಮಗಿಂತ ಮುಂಚೆ 4 ಜನ ಏನೋ ಇದ್ದಾರೆ.
ಇಲ್ಲಿ ಎಲ್ಲ ಕಡೆ ಹಾಗೆ ಬೇಗ ಬಂದಷ್ಟು ನಿಮಗೆ ಜಾಗ ಸಿಗುತ್ತೆ, ಆಮೇಲೆ ಜಾತ್ರೆ ಆಗೋಗುತ್ತೆ. ಸೊ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೋ ಎಕ್ಸ್ಪ್ಲೋರಿಂಗ್. ಟ್ರೈಲ್ ಅಂತ ತುಂಬ ಚೆನ್ನಾಗಿದೆ. ಸ್ಟೆಪ್ಸ್ ಎಷ್ಟು ದೊಡ್ಡ ದೊಡ್ಡದು. ಸ್ಟೀಪ್. ಟ್ರೈಲು ಒಂಥರ ಚೆನ್ನಾಗಿದೆ, ಈ ಥರ ಸ್ಟೀಪ್ ಸ್ಟೆಪ್ಸ್ ಇದೆ, ಅಲ್ಲೆಲ್ಲೋ ಕಾಲುವೆ ಥರ ಮಾಡಿದ್ದಾರೆ. ಕಾಲುವೆ ಪಕ್ಕನೇ ಬರುತ್ತೆ, ಹುಷಾರು. ಇಳಿದ್ಮೇಲೆ ಎರಡು ಕಡೆನೂ ಹೋಗ್ಬೋದು, ರೈಟ್ಗೂ ವಾಟರ್ಫಾಲ್ ಇದೆ, ಲೆಫ್ಟ್ಗೂ ಏನೋ ಇದೆ. ಹೌದಾ? ಇಲ್ಲಿಂದಾನೇ ಒಂದು ವಾಟರ್ಫಾಲ್ ಕಾಣಿಸ್ತು. ಇಡು ಪರವಾಗಿಲ್ಲ, ಹಿಂಗಿದ್ರೆ ಒಂದೇ ಆಗುತ್ತೆ. ಈಗ ಹಿಂಗೆ ನೀರಲ್ಲ ಹೋಗ್ಬೇಕು. ಎಷ್ಟು ಕ್ಲಿಯರ್ ಇದೆ ಅಲ್ಲ ನೀರು, ಕ್ರಿಸ್ಟಲ್ ಕ್ಲಿಯರ್ ಇದೆ. ತಣ್ಣಗಿರ್ಬೇಕು ತುಂಬ. ಹಂಗೇನು ಥಂಡಿ ಇದೆ ಅಲ್ಲ, ಇಟ್ಸ್ ಚಿಲ್. ಲ್ಯಾಂಡ್ಸ್ಕೇಪ್ ನೋಡು, ಈ ಕಡೆ ಎಲ್ಲ ಪೂರ್ತಿ ಫುಲ್ ಗ್ರೀನ್ ಕವರ್. ಹಿಡಿದು ಹಿಂಗೆ ಅಲ್ಲೊಂದು ರೇ ಆಫ್ ಸನ್ಲೈಟ್ ಮಾತ್ರ. ಅಲ್ಲಿ ತನಕ ಚೆನ್ನಾಗಿತ್ತು, ಇಷ್ಟು ಕೆಳಗಡೆ ಇಳ್ದಾದ್ಮೇಲೆ ಇಷ್ಟೊಂದು ಈ ಥರ ಎಲ್ಲ ಗುಹೆಯಲ್ಲಿ ಬಂದಂಗೆ ಅನಿಸ್ತಾ ಇದೆ. ಹುಷಾರ್ ಹುಷಾರ್. ಅಲ್ಲೊಂಥರ ಇತ್ತು, ಇಲ್ಲಿ ಬಂದರೆ ಇನ್ನು ಸ್ವಲ್ಪ ಇಷ್ಟು ದೊಡ್ಡ ಗುಹೆ. ಇಲ್ಲಿ ಗ್ರೀನ್ ಇಲ್ಲ, ಇಲ್ಲಿ ಗ್ರೀನ್ ಇಲ್ಲ, ಕವರ್ಡ್ ಆಗೋಗಿದೆಯಲ್ಲ. ಹುಷಾರು, ನೀರು ಆಳ ಇಲ್ಲ. ಹಾಂ, ಶೂ ಎಲ್ಲ ಹಾಕೊಂಡು ಬಂದರೆ ಮುಗೀತು ಕತೆ. ಹಾಂ, ಶೂ ಹಾಕೊಂಡು ಬಂದರೆ ಶೂ ಹಾಕೊಂಡು ಬಂದರೆ ಆಗಲ್ಲ, ಅಲ್ಲಿ ಒಳಗಡೆ ಹೋಗ್ಬೇಕು. ಹಾಂ, ಎಲ್ಲ ಕಡೆ ನೀರು ಬೀಳ್ತಾ ಇದೆ, ಒಳ್ಳೆ ಮಳೆ ಬರ್ತಿರೋ ಹಂಗೆ. ಓ ಜಸ್ಟ್ ಆಯ್ತು. ಒಂದು ಅರ್ಧ ಗಂಟೆ ವಾಟರ್ಫಾಲ್ ಹತ್ರ ಸ್ಪೆಂಡ್ ಮಾಡಿದ್ವಿ. ವಾಪಸ್ ಹೋಗೋಕ್ಕೆ ಮನ್ಸು ಬರ್ತಾ ಇಲ್ಲ. ಇಲ್ಲಿಗೆ ತಲುಪಕ್ಕೆ ನಮ್ಗೊಂದು 1/4 ಗಂಟೆ ಆಯಿತು. ಹೋಗುವಾಗಿದೆ ಹಬ್ಬ, ಆ ದಪ್ಪ ಸ್ಟೆಪ್ಸನ್ನು ಹತ್ಕೊಂಡು ಹೋಗಬೇಕು. ನಾವು ಬಂದಾಗ ನಾವಿಬ್ಬರೇ ಇದ್ವಿ, ಈಗ ಜನ ಜಾಸ್ತಿ ಆಗ್ತಾ ಇದ್ದಾರೆ, ಸೊ ಹೊರಡೋಣ ಅಂದ್ಕೊಂಡ್ವಿ, ಇಲ್ಲಾಂದ್ರೆ ಇಲ್ಲೇ ಇರ್ತಾ ಇದ್ವಿ. ವಾಟರ್ಫಾಲ್ಗೆ ಹೋಗ್ತಿದ್ದಂಗೆ ಚೆನ್ನಾಗಿ ನೀರು ಎರಚಕ್ಕೆ ಶುರುವಾಯಿತು. ಫುಲ್ ಒದ್ದೆ ಆಗೋಗಿದ್ವಿ, ಕೂದಲೆಲ್ಲನೂ ಒದ್ದೆ ಆಗಿದೆ. ಕ್ಯಾಮ್ರಲ್ಲಿ ಏನು ಕ್ಯಾಪ್ಚರ್ ಮಾಡೋಕ್ಕಾಗಿದೆಯೋ ಆಗಿಲ್ವೋ ಗೊತ್ತಿಲ್ಲ. ಅದು ಬರ್ತಿದ್ದಂಗೆ ಫುಲ್ ನೀರು ಎರಚೋದು, ಒರೆಸೋದು, ತಿರ್ಗಾ ಕ್ಯಾಪ್ಚರ್ ಮಾಡೋದು. ಬಟ್ ಎಷ್ಟು ಚೆನ್ನಾಗಿದೆ ಅಂದರೆ ಪದಗಳೇ ಸಾಲದು. ಇಟ್ಸ್ ಟ್ರೂಲಿ ಬ್ರೆತ್ ಟೇಕಿಂಗ್. ಸಿಕ್ಕಾಪಟ್ಟೆ ಹೈಟಿಂದ ಬೀಳ್ತಾ ಇತ್ತು. ಆ ಬೀಳೋ ಫೋರ್ಸ್ಗೆ ಆ ರಾಕ್ ಎಲ್ಲಾನೇ ಫಾರ್ಮೇಷನ್ಸ್ ಆಗಿತ್ತು. ಆ ವಾಟರ್ಫಾಲ್ ಥರನೇ ಹಿಂಗೆ ಒಂಥರ ಆಗಿತ್ತು. ತುಂಬ ಚೆನ್ನಾಗಿತ್ತು. ಇನ್ನೇನು ಹೊರಡಬೇಕು. ವಾಟ್ ವೇ ಟು ಸ್ಟಾರ್ಟ್ ಆಫ್ ಬಾಲಿ. ಎಸ್, ಆ ವಾಟರ್ಫಾಲ್ ನೋಡ್ಕೊಂಡು ವಾಪಸ್ ಬರ್ತಾ ಇದ್ರೆ ಇಲ್ಲೊಂದು ರಾಕ್ ಫಾರ್ಮೇಷನ್ ಥರ ಇದೆ, ಏಣಿ ಹಾಕಿದ್ದಾರೆ. ಏಣಿ ಹಾಕಿದ್ರ ಮೇಲೆ ನಿಂತ್ಕೋಬೋದು. ಏನು ಮಜಾ ಅಂತಂದರೆ ಕರೆಕ್ಟಾಗಿ ಬೆಳಗ್ಗೆ ಟೈಮಲ್ಲಿ ಸೂರ್ಯನ ಕಿರಣಗಳು ಬೀಳ್ತಾ ಇರುತ್ತೆ. ಈಗ ಮೋಡಗಳು ತುಂಬ ಇದೆ, ಸ್ವಲ್ಪ ಹೊತ್ತು ಬರುತ್ತೆ, ಸ್ವಲ್ಪ ಹೊತ್ತು ಹೋಗುತ್ತೆ. ಸ್ವಲ್ಪ ಹೊತ್ತು ಏನು ಇಲ್ಲದೆ ಇದ್ದಾಗ ಏನು ಅನ್ಸೋದೇ ಇಲ್ಲ ಈ ಕಲ್ಲು ನೋಡ್ತಾ ಇದ್ರೆ. ಬಟ್ ಆ ಸೂರ್ಯನ ಕಿರಣಗಳು ಬಿದ್ದಾಗ ನೋಡೋಕೆ ಮಾತ್ರ ಸಖತ್ತಾಗಿರುತ್ತೆ. ಸೊ ದಿಸ್ ಪ್ಲೇಸ್ ಹ್ಯಾಸ್ ಅ ಲಾಟ್ ಆಫ್ ಥಿಂಗ್ಸ್ ಟು ಆಫರ್. ಬಾಲಿಗೆ ಬಂದರೆ ಮಿಸ್ ಮಾಡಿಬಿಡಿ, ನಮಗಂತೂ ಪೈಸಾ ವಸೂಲು.
ಉಬುಡಲ್ಲಿ ನಮ್ಮ ಜರ್ನಿ ಇಲ್ಲಿಗೆ ಮುಗಿಯುತ್ತೆ. ಬಟ್ ಬಾಲಿ ಟ್ರಿಪ್ಪಿಂದ ಕಂಟಿನ್ಯೂ ಆಗುತ್ತೆ. ಉಬುಡಲ್ಲಿ ಮಾಡೋಕ್ಕೆ ತುಂಬ ಕೆಲಸಗಳಿದೆ. ಬಂದು 1 ತಿಂಗಳು 2 ತಿಂಗಳು ಇಲ್ಲೇ ಇರ್ತಾರಂತೆ. ಯೋಗ ರಿಟ್ರೀಟ್ಸ್ ಇದೆ, ಫಿಟ್ನೆಸ್ ಸೆಂಟರ್ ಇದೆ, ನೀವು ನೋಡೇ ಇರಲ್ಲ ಅಷ್ಟು ಚೆನ್ನಾಗಿರುವಂಥ ಕೆಫೇಸ್ ಇದೆ. ಸಣ್ಣ ವರುಂಗ್ಸು ಇದೆ, ದೊಡ್ಡ ದೊಡ್ಡ ಕೆಫೇಸು ಇದೆ, ಇನ್ನೂ ದೊಡ್ಡ ರೆಸ್ಟೋರೆಂಟ್ಸು ಇದೆ. ಆಮೇಲೆ ಈ ರೋಡಲ್ಲಿ ಓಡಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ನಮಗೆ. ಓಡಾಡ್ತಾ ಇದ್ದರೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್ ಥರ ದೊಡ್ಡ ದೊಡ್ಡ ಅಂಗಡಿಗಳು, ಸಣ್ಣ ಪುಟ್ಟ ಅಂಗಡಿಗಳು, ಈ ಗೋವಾದಲ್ಲಿರೋದಲ್ಲ ಆ ಥರ ಮಿಕ್ಸ್ಚರು. ಆ್ಯಂಡ್ ರಾತ್ರಿ ಹೊತ್ತೆಲ್ಲ ನಡೀತಾ ಇದ್ದರೆ ಫುಲ್ಲು ಲೈಟ್ ಅಪ್ ಆಗುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಉಬುಡಲ್ಲೇ ಉಬುಡ್ ಪ್ಯಾಲೇಸ್ ಅಂತ ಒಂದಿದೆ, ಆಮೇಲೆ ಸರಸ್ವತಿ ಟೆಂಪಲ್ ಅಂತ ಇದೆ. ಸರಸ್ವತಿ ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ ನಮಗೆ, ಅದು ಬಿಟ್ಟು ಉಬುಡ್ ಪ್ಯಾಲೇಸು ತುಂಬ ಚೆನ್ನಾಗಿದೆ. ಏನು ಹಬ್ಬ ಅಂದರೆ 5 ನಿಮಿಷ ಅಷ್ಟೇ, ಅದು ಎಂಟ್ರೆನ್ಸ್ ಫೀಸು ಇಲ್ಲ, ಹೋಗಿ ನೋಡಿಕೊಂಡು ಬಂದುಬಿಡ್ಬೋದು, ಇನ್ನೇನು ಮಾಡೋಕ್ಕೂ ಇಲ್ಲ ಅಲ್ಲಿ. ಉಬುಡಲ್ಲಿ ಇಷ್ಟು ದಿನ ಇದ್ರೂ ನಾವು ಮಂಕಿ ಫಾರೆಸ್ಟ್ಗೆ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಇಲ್ಲಿದ್ದು ಬೇರೆ ಕೆಲಸಗಳು ತುಂಬ ಮಾಡಿದ್ದೀವಿ. ಅಡ್ವೆಂಚರ್ ಆ್ಯಕ್ಟಿವಿಟೀಸ್, ರಾಫ್ಟಿಂಗ್ ಮತ್ತು ATV ಮಾಡಿದ್ವಿ. ಆಮೇಲೆ ಇಲ್ಲಿಂದ ತನಲಾಟ್ ಮತ್ತು ಉಲ್ವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೌಂಟ್ ಬಟೂರ್ ಟ್ರೆಕ್ ಮಾಡಿದ್ವಿ. ಈ ಎಲ್ಲ ವೀಡಿಯೋಸ್ನು ನಮ್ಮ ಚಾನಲಲ್ಲಿ ನೋಡ್ತೀರಾ, ಸೊ ಸ್ಟೇ ಟ್ಯೂನ್. ಬಟ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೋಪ್ ಯು ಆರ್ ಲೈಕಿಂಗ್ ದೀಸ್ ವೀಡಿಯೋಸ್ ಆ್ಯಂಡ್ ಪ್ಲೀಸ್ ಫಾಲೋ ಅಸ್ ಆನ್ Instagram.